ಕುಮಾರಣ್ಣ ಸಿಎಂ ಇದ್ದಾಗ ಅವ್ರ ಮಗ ಮಂಡ್ಯದಲ್ಲಿ ಸೋತರು. ಆವತ್ತು ಈ ಹಣದ ಬಲ, ಈ ಸರ್ಕಾರದ ಬಲ ಏನು ವರ್ಕೌಟ್ ಆಗಿಲ್ವಾ? ಹೇಳಿ, ನೀವೇ ಹೇಳಿ. 2019 ಚುನಾವಣೆಯಲ್ಲಿ ಕುಮಾರಣ್ಣ ಮಗ ಇದೇ ನಿಖಿಲ್ ಕುಮಾರಸ್ವಾಮಿ ಮಂಡ್ಯದಲ್ಲಿ ಪಾರ್ಲಿಮೆಂಟ್ಗೆ ಸೋಲ್ತಾರೆ, ಕರೆಕ್ಟಾ? ಯಾಕೆ? ಆವತ್ತು ಇವ್ರು ಸಿಎಂ ಇದ್ರಲ್ಲ. ಅವತ್ತು 2 ಪಾರ್ಟಿ ಅಲಿಯನ್ಸ್, ಕಾಂಗ್ರೆಸ್ ಅಂಡ್ JDS ಅಲಿಯನ್ಸ್ ಅಲ್ಲಿ ಇದ್ದು ಸೋಲ್ತಾರೆ ಅವರು. ಯಾಕೆ? ಅವತ್ತು ಕುಮಾರಣ್ಣ ಸಿಎಂ ಇದ್ರು. ಆವತ್ತು ಹಣದ ಬಲ, ಅಧಿಕಾರದ ಬಲ ಏನು ವರ್ಕೌಟ್ ಆಗಿಲ್ವಾ ಅವತ್ತು? ಇವತ್ತು ಹೆಂಗ್ ವರ್ಕೌಟ್ ಆಗ್ಬಿಡ್ತದೆ? ಇವತ್ತು ಹೆಂಗ್ ವರ್ಕೌಟ್ ಆಗುತ್ತೆ ನೀವೇ ಹೇಳಿ. ಹಣದ ಬಲಗಾನು ವರ್ಕೌಟ್ ಆಗಲ್ಲ, ಅಧಿಕಾರದ ಬಲನೂ ವರ್ಕೌಟ್ ಆಗಲ್ಲ. ಅದರಲ್ಲಿ ಉಪಯೋಗವಾಗುವಂಥದ್ದು, ವರ್ಕೌಟ್ ಆಗುವಂಥದ್ದು ಒಂದೇ ಬಲ. ಸರ್ಕಾರ ಏನು ಕೆಲಸ ಮಾಡ್ತಾ ಇದೆ? ಸರ್ಕಾರ ಜನಗಳ ಪರವಾಗಿದೆಯಾ? ಜನಗಳ ಪರವಾಗಿ ಇಲ್ವಾ? ಜನರ ಪರ ಇದ್ದಕ್ಕೆ ಜನ ಓಟ್ ಹಾಕಿ ಗೆಲ್ಸಿದ್ದಾರೆ 3-3. ಜನಗಳ ವಿರೋಧವಾಗಿದ್ರೆ ನಾವು ಸೋಲ್ತಾ ಇದ್ವಿ. ನಾನು ಕೋಲಾರಲ್ಲಿ ಹೆಂಗಿದ್ದೆ? ನಾನು ಮುಳ್ಬಾಗಲಲ್ಲಿ ನಾನು ML ಆಗಿದ್ದವನು. ನೀವೆಲ್ಲರೂ ಓಟ್ ಹಾಕಿರೋರೆ ನನಗೆ, ನೀವೆಲ್ಲರೂ ನನ್ನನ್ನು ಕಾಪಾಡಿರೋರೆ. ಕೋಲಾರಲ್ಲಿ ಜನ ಹೇಗಿದ್ರು? ಮುಳ್ಬಾಗಲಿನ ಜನ ಕೋಲಾರಲ್ಲಿ ಮಾಹಿತಿ ಕೊಟ್ಟರು. ಏನಂತ? ಕೊತ್ತೂರು ಮಂಜು ಒಳ್ಳೆಯವನಪ್ಪ, ಕೆಲಸ ಮಾಡ್ತಾನೆ ಅಂತ ಮಾಹಿತಿ ಕೊಟ್ಟರು. ಪ್ರತಿಯೊಂದು ಹಳ್ಳಿನಲ್ಲಿ ನಮ್ಮ ಮುಳ್ಬಾಗ್ಲವ್ರು ಬಂದು ಕ್ಯಾಂಪೇನ್ ಮಾಡಿದ್ರು ನನಗೋಸ್ಕರ. ಅಲ್ಲಿ ಅದಕ್ಕೆ ಒಳ್ಳೆಯವರು ಅಂತಾನೆ ಆಗಿದ್ದು. ಏನೋ ಒಳ್ಳೇದಾಗುತ್ತೆ ಅಂತ ಜನ ಮಾಡಿದ್ದಾರೆ. ಅದನ್ನ ಉಳಿಸ್ಕೊಳ್ಳುವಂಥದ್ದು. ಇದರಲ್ಲಿ ಸರ್ಕಾರದ ಬಲನೂ ಇಲ್ಲ, ಹಣದ ಬಲನೂ ಇಲ್ಲ. ಸರ್ಕಾರದ ಬಲ, ಹಣದ ಬಲ ಹಂಗಿದ್ರೆ 19ರಲ್ಲಿ ಪಾರ್ಲಿಮೆಂಟಲ್ಲಿ ಯಾಕೆ ಸೋಲ್ಬೇಕು? ಇದೇ ನಿಖಿಲ್ ಕುಮಾರಸ್ವಾಮಿ ಅವ್ರು ಸೋತ್ರು ಪಾಪ. ಯಾಕೆ ಸೋಲ್ಬೇಕಾಗಿತ್ತು? ಅವತ್ತೇನು ಸರ್ಕಾರದ ಬಲ ಇಂಪ್ಲಿಮೆಂಟ್ ಆಗಿಲ್ವಾ? ಹಣದ ಬಲ ಏನು ಇಂಪ್ಲಿಮೆಂಟ್ ಆಗಿಲ್ವಾ? ಇವತ್ತು ಹೆಂಗ್ ಇಂಪ್ಲಿಮೆಂಟ್ ಆಗ್ಬಿಡುತ್ತೆ? ನಮ್ಮ ಸರ್ಕಾರ, ಕಾಂಗ್ರೆಸ್ ಪಕ್ಷದ ಸರ್ಕಾರ, ಸಿದ್ದರಾಮಣ್ಣ, ನಮ್ಮ DK ಶಿವಕುಮಾರ್ ಅವರ ನಾಯಕತ್ವ ಜನಗಳ ಪರವಾಗಿದ್ದೀವಿ. ಆ ಜನಗಳ ಪರವಾಗಿರೋದ್ರಿಂದ ಇವತ್ತು ನಾವು ಈ 3 ಬೈ ಎಲೆಕ್ಷನ್ಸ್ ಅಲ್ಲಿ ನಾವು ಅದ್ಭುತವಾದಂಥ ಒಂದು ಮೆಜಾರಿಟಿನಲ್ಲಿ ನಾವು ಗೆದ್ದಿರೋದಕ್ಕೆ ಕಾರಣ ಜನಗಳ ಪರವಾಗಿರುವಂಥ ಸರ್ಕಾರದಿಂದ ಇವತ್ತು ಕಾರಣ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲು ನಾನು ಒಂದು ವಾರದ ಹಿಂದ್ಗಡೆನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ, ಎಲ್ಲ ನೀವು ನೋಡಿರ್ತೀರ. ರಾಜ್ಯದಲ್ಲಿ ಏನು ಉಪಚುನಾವಣೆ ನಡೀತಾ ಇದೆ, ಆ ಉಪಚುನಾವಣೆಯಲ್ಲಿ 3-3 ಕಾಂಗ್ರೆಸ್ ಪಕ್ಷ ಗೆಲ್ತದೆ ಅಂತ ನಾನು ಹೇಳಿದ್ದೆ. ನಾನು 3-3 ಕಾಂಗ್ರೆಸ್ ಪಕ್ಷ ಗೆದ್ದಿದೆ, ಸಂತೋಷ ಆಗಿದೆ. ಅಲ್ಲಿಗೆ ಜನ ಏನ್ ತೀರ್ಮಾನ ಮಾಡಿದ್ದಾರೆ ಅಂತ ಹೇಳಿದ್ರೆ, ಸಿದ್ದರಾಮಣ್ಣ ಅವರ ನಾಯಕತ್ವ, ನಮ್ಮ DK ಶಿವಕುಮಾರ್ ಸಾಹೇಬರವರ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರ ಅವರ ಒಂದು ನಡವಳಿಕೆ, ಅವರ ಒಂದು ಪಕ್ಷದ ಏನು ಸಿದ್ಧಾಂತಗಳಿದಾವೆ, ಪಕ್ಷಕ್ಕೆ ನಿಷ್ಠೆಯಾಗಿ ಕೆಲಸ ಮಾಡಿರ್ತಕ್ಕಂಥದ್ದು, ಅವರು ಅವರ ನಾಯಕತ್ವ, ಇಬ್ಬರ ನಾಯಕತ್ವ, ಯಾರು ನಮ್ಮ DK ಶಿವಕುಮಾರ್ ಸಾಹೇಬರು, ಸಿದ್ದರಾಮಣ್ಣ ಅವರ ನಾಯಕತ್ವದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಅತಿ ಹೆಚ್ಚು ಮತಗಳಿಂದ ನಾವು 9,000 ಮಿನಿಮಮ್ ನಾವು ಇದು ಗೆದ್ದಿರೋದು. ಆದ್ರಿಂದ 9, 13, 22, 27 ಸಾವಿರದಲ್ಲಿ ಇಷ್ಟೆಲ್ಲ ಗೆದ್ದಿದ್ವಿ. ತುಂಬಾ ಸಂತೋಷ ತಂದಿದೆ. ಯಾಕಂದ್ರೆ ಜನನೂ ಒಂದು ತಿಳ್ಕೊಬೇಕು, ಇವತ್ತು ಕಾಂಗ್ರೆಸ್ ಪಕ್ಷ ಅಭಿವೃದ್ಧಿ ಕಡೆ ಇದೀವಿ, ನಾವು ಅಭಿವೃದ್ಧಿ ಕಡೆ ಇದ್ದೀವಿ, ಅಭಿವೃದ್ಧಿ ಮಾಡೋಣ ಅಂತಿದ್ದೀವಿ, ಅಭಿವೃದ್ಧಿ ಕಡೆ ದೃಷ್ಟಿ ಇಟ್ಕೊಂಡಿದ್ದೀವಿ. ಅಭಿವೃದ್ಧಿ ಕಡೆ ನಮ್ಮ ಸಿದ್ದರಾಮಣ್ಣ ಅವರು, ಮೊನ್ನೆ ನಾನು ಸಿದ್ದರಾಮಣ್ಣ ಅವ್ರ ಜೊತೆನಲ್ಲಿ ನಾನು ಬರ್ತಾ ಇದ್ದೆ, ಯಾವುದು ಬಾಗಲಕೋಟೆಯಿಂದ ಬರ್ತಾ ಇದ್ವಿ, ಜೊತೆನಲ್ಲಿ ಇಬ್ರು ಜೊತೆಲಿ ಬರ್ತಾ ಇರ್ಬೇಕಂದ್ರೆ ಅವತ್ತು ನಮ್ಗೆಲ್ಲ ಹೇಳ್ತಾ ಇದ್ದೇವೆ, ರೇ ನೀವೆಲ್ಲ ಯುವಕರಿದ್ದೀರಪ್ಪ, ಒಳ್ಳೆ ಕೆಲಸ ಮಾಡ್ರಿ, ಜನಗಳಿಗೆ ಸ್ಪಂದನೆ ಮಾಡ್ರಿ, ಒಳ್ಳೆ ರೋಡ್ಸ್ ಮಾಡಿ. ಜನ ಕೇಳೋದು ಇಷ್ಟೇ, ನಿಮ್ಮನ್ನ ರೋಡ್ ಕೇಳ್ತಾರೆ, ಡ್ರೈನೇಜ್ ಕೇಳ್ತಾರೆ, ನೀರು ಕೇಳ್ತಾರೆ, ಕರೆಂಟ್ ಕೇಳ್ತಾರೆ. ಇಷ್ಟು ಮಾತ್ರ ಕರೆಕ್ಟಾಗಿ ನೀವು ಫೆಸಿಲಿಟೀಸ್ ಕೊಟ್ಬಿಡಿ. ಆ ಫೆಸಿಲಿಟೀಸ್ ಕೊಟ್ಟಾಗ ಜನ ಯಾಕೆ ನಮ್ಮ ಮನೆ ಬಾಗಿಲಿಗೆ ಬರ್ತಾರೆ? ಮನೆ ಬಾಗಿಲಿಗೆ ಬರೋದಿಲ್ಲ. ಯಾವ MLA ಹತ್ರ ಮನೆ ಬಾಗಿಲಿಗೆ ಜನ ಕಮ್ಮಿ ಬರ್ತಾರೋ, MLA ಹತ್ರ ಯಾರು ಮನೆ ಬಾಗಿಲಿಗೆ ಕಮ್ಮಿ ಬರ್ತಾರೋ ಆ MLA ಕರೆಕ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಒಂದು ಲೆಕ್ಕಾಚಾರ. ಯಾರ ಮನೆ ಹತ್ರ ಜಾಸ್ತಿ ಬರ್ತಾರೋ ಅವ್ರ ಮನೆ ಅವರು ಕೆಲಸಗಳು ಪೆಂಡಿಂಗ್ಸ್ ಇದೆ ಅಂತ ಲೆಕ್ಕ ಅಂತ ಹೇಳಿದ್ದಾರೆ. ನೀವು ಮನೆ ಹತ್ರ ಜನಗಳು ಬರೋದು ಕಮ್ಮಿ ಆಗ್ಬೇಕಂದ್ರೆ ನೀವು ಕೆಲಸಗಳೆಲ್ಲ ಕರೆಕ್ಟಾಗಿ ಮಾಡ್ಕೊಂಡ್ ಬರ್ಬೇಕು ಅಂತ ನಮಗೆ ಸಿದ್ದರಾಮಣ್ಣ ಅವ್ರು ಹೇಳಿದ್ರು. ಆ ರೀತಿಯಲ್ಲಿ ಅವ್ರಿಗೆ ಇರ್ತಕ್ಕಂಥ ಒಂದು ಒಳ್ಳೆ ಗುಣ, ಒಳ್ಳೆ ಇದರಿಂದ ಅಭಿವೃದ್ಧಿ ಕಡೆ ದೃಷ್ಟಿ ಇರುತ್ತೆ. ಇವತ್ತು ಮೂರನ್ನು ನಾವು ಚನ್ನಪಟ್ಟಣ ಆಗ್ಬೋದು, ಸಿಂಗಾವಿ ಆಗ್ಬೋದು, ಆಮೇಲೆ ನಾವು ಸಂಡೂರು, ಈ 3 ಕಾಂಗ್ರೆಸ್ ಪಕ್ಷ ಗೆದ್ದಿದ್ದೀವಿ. ತುಂಬಾ ಸಂತೋಷ ತಂದಿದೆ. ಪಕ್ಷಕ್ಕೂ ಅತಿ ಹೆಚ್ಚು ಬಲ ಬಂದಿದೆ ನಮಗೆ.